ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಾವಿವತ್ತು ಒಂದು ತುಂಬಾನೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಮತದಾನದ ಹಕ್ಕು ಮತ್ತು ಮತದಾನದ ಸ್ವಾತಂತ್ರ್ಯ. ಕೇಳೋಕೆ ಎರಡೂ ಒಂದೇ ಥರ ಅನ್ಸಿದ್ರೂ ಇವೆರಡರ ನಡುವೆ ಒಂದು ದೊಡ್ಡ ವ್ಯತ್ಯಾಸನೇ ಇದೆ ಗೊತ್ತಾ? ಅದನ್ನೇ ಇವತ್ತು ಬಿಡಿಸಿ ನೋಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಮತ ಚಲಾಯಿಸುವ ಹಕ್ಕು ಅಂದ್ರೆ ರೈಟ್ ಟು ವೋಟ್ ನಮ್ಮ ಮೂಲಭೂತ ಹಕ್ಕ? ಈ ಪ್ರಶ್ನೆಗೆ ಉತ್ತರ ನಾವು ಅಂದುಕೊಂಡಷ್ಟು ಸರಳವಾಗಿಲ್ಲ, ಸ್ವಲ್ಪ ಸಂಕೀರ್ಣವಾಗಿದೆ. ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ಖಂಡಿತವಾಗಿಯೂ ಸಿಗಲಿದೆ. ಈ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಎರಡು ಪ್ರಮುಖ ಪರಿಕಲ್ಪನೆಗಳನ್ನ ನೋಡ್ಬೇಕು. ಒಂದು ಮತದಾನದ ಹಕ್ಕು, ಇನ್ನೊಂದು ಮತದಾನದ ಸ್ವಾತಂತ್ರ್ಯ. ಈ ಎರಡು ಪದಗಳು ಒಂದೇ ರೀತಿ ಕೇಳಿಸಿದ್ರೂ ಕೂಡ ಅವುಗಳ ಮೂಲ, ಅವುಗಳ ಅರ್ಥ ಎಲ್ಲವೂ ಸಂಪೂರ್ಣವಾಗಿ ಬೇರೆ ಬೇರೆ. ಹಾಗಿದ್ರೆ ಇವೆರಡರ ನಡುವೆ ಇರೋ ಅಸಲಿ ವ್ಯತ್ಯಾಸವಾದ್ರೂ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಮತದಾನದ ಹಕ್ಕು ಅನ್ನೋದು ಕಾನೂನು ನಮ್ಗೆ ಕೊಡೋ ಒಂದು ಪರ್ಮಿಷನ್ ಸ್ಲಿಪ್ ಇದ್ದ ಹಾಗೆ. ಆದ್ರೆ ಮತದಾನದ ಸ್ವಾತಂತ್ರ್ಯ ಇದೆಯಲ್ಲ, ಅದು ನಮ್ಮ ಸಂವಿಧಾನವೇ ನಮ್ಗೆ ಕೊಟ್ಟಿರೋ ಒಂದು ರಕ್ಷಾಕವಚದಂತೆ. ಮೊದಲು ಮತದಾನದ ಹಕ್ಕು ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಇದೊಂದು ಶಾಸನಬದ್ಧ ಹಕ್ಕು. ಅಂದ್ರೆ ಇದನ್ನ ಒಂದು ಕಾನೂನು, ಒಂದು ಆಕ್ಟ್ ಸೃಷ್ಟಿ ಮಾಡಿರೋದು. ಉದಾಹರಣೆಗೆ ಪ್ರಜಾಪ್ರತಿನಿಧಿ ಕಾಯ್ದೆ. ಯಾರು ವೋಟ್ ಮಾಡಬಹುದು, ಯಾರು ಎಲೆಕ್ಷನ್ಗೆ ನಿಲ್ಬಹುದು, ಅದಕ್ಕಿರ್ಬೇಕಾದ ಕಂಡೀಷನ್ಸ್ ಏನು, ಇದೆಲ್ಲವನ್ನೂ ಇದೇ ಕಾನೂನು ಹೇಳುತ್ತೆ. ಅಂದ್ರೆ ಇದನ್ನ ಕಾನೂನು ನಿಯಂತ್ರಿಸುತ್ತೆ. ಹಾಗಾದ್ರೆ ಮತದಾನದ ಸ್ವಾತಂತ್ರ್ಯ ಅಂದ್ರೆ ಏನು? ಇದು ಕಾನೂನಿಂದ ಬಂದಿದ್ದಲ್ಲ, ಇದು ನೇರವಾಗಿ ನಮ್ಮ ಸಂವಿಧಾನದಿಂದ, ನಮ್ಮ ಮೂಲಭೂತ ಹಕ್ಕುಗಳಿಂದ ಬಂದಿರೋದು. ಆರ್ಟಿಕಲ್ 19(1)(a) ಅಡಿಯಲ್ಲಿ ನಮ್ಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ವಾ, ಅದರದ್ದೇ ಒಂದು ಭಾಗ ಇದು. ಅಂದ್ರೆ ಯಾವುದೇ ಭಯ, ಒತ್ತಡ, ಆಮಿಷಕ್ಕೆ ಒಳಗಾಗದೆ ಫ್ರೀಯಾಗಿ, ಸೀಕ್ರೆಟ್ ಆಗಿ ವೋಟ್ ಮಾಡೋದು. ಇದು ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋ ಒಂದು ರೀತಿ. ಸರಿ, ಈಗ ನಿಮ್ಗೆ ಒಂದು ಐಡಿಯಾ ಬಂದಿರ್ಬೋದು. ಒಂದು ಕಾನೂನಿನ ಕೂಸು, ಇನ್ನೊಂದು ಸಂವಿಧಾನದ ಕೂಸು. ಈ ಮೂಲ ವ್ಯತ್ಯಾಸವೇ ಇವೆರಡರ ಶಕ್ತಿ ಮತ್ತು ಸ್ವರೂಪವನ್ನು ನಿರ್ಧರಿಸೋದು. ಬನ್ನಿ, ಇವುಗಳ ನಡುವಿನ ವ್ಯತ್ಯಾಸಗಳನ್ನ ಇನ್ನಷ್ಟು ಸ್ಪಷ್ಟವಾಗಿ ನೋಡೋಣ. ಮೊದಲನೇದು ಸ್ವರೂಪ. ಮತದಾನದ ಹಕ್ಕು ಶಾಸನಬದ್ಧ ಅಂದ್ರೆ ಸ್ಟ್ಯಾಚ್ಯುಟೋರಿ, ಆದ್ರೆ ಸ್ವಾತಂತ್ರ್ಯ ಮೂಲಭೂತ ಅಂದ್ರೆ ಫಂಡಮೆಂಟಲ್. ಇನ್ನು ಇವನ್ನ ಆಳೋ ಕಾನೂನು ಯಾವುದು? ಹಕ್ಕಿಗೆ ಪ್ರಜಾಪ್ರತಿನಿಧಿ ಕಾಯ್ದೆ ಇದೆ, ಆದ್ರೆ ಸ್ವಾತಂತ್ರ್ಯಕ್ಕೆ ನಮ್ಮ ಸಂವಿಧಾನದ ಆರ್ಟಿಕಲ್ 19(1)(a) ಇದೆ. ವ್ಯಾಪ್ತಿಯಲ್ಲಿ ಕೂಡ ವ್ಯತ್ಯಾಸವಿದೆ. ಹಕ್ಕು ಅನ್ನೋದು ವೋಟ್ ಹಾಕೋಕೆ ಅರ್ಹತೆ ಇದ್ಯಾ ಇಲ್ವಾ ಅನ್ನೋದಕ್ಕೆ ಸೀಮಿತ, ಆದರೆ ಸ್ವಾತಂತ್ರ್ಯ ಅನ್ನೋದು ಮುಕ್ತ ಆಯ್ಕೆಗೆ ಸಂಬಂಧಿಸಿದ್ದು. ಕೊನೆಯದಾಗಿ ರಕ್ಷಣೆ. ಸ್ವಾತಂತ್ರ್ಯಕ್ಕೆ ಬಲವಾದ ಸಾಂವಿಧಾನಿಕ ರಕ್ಷಣೆ ಇದೆ. ಈಗ ನಾವು ನೋಡ್ತಾ ಇರೋ ಈ ಹಕ್ಕುಗಳು ಒಂದೇ ದಿನಕ್ಕೆ ಬಂದಿದ್ದಲ್ಲ. ವರ್ಷಗಳುದ್ದಕ್ಕೂ ನಮ್ಮ ಕೋರ್ಟ್ಗಳು ಬೇರೆ ಬೇರೆ ಕೇಸ್ಗಳಲ್ಲಿ ಕೊಟ್ಟ ತೀರ್ಪುಗಳು ಇವಳಿಗೆ ಇವತ್ತಿನ ರೂಪ ನೀಡಿವೆ. ಬನ್ನಿ, ಆ ಪ್ರಮುಖ ಕೇಸ್ಗಳ ಕಥೆಯನ್ನ ನೋಡೋಣ. ಈ ಪಯಣ ಶುರುವಾಗಿದ್ದು 1952ರಲ್ಲಿ. ಎನ್.ಪಿ. ಪೊನ್ನುಸ್ವಾಮಿ ಕೇಸ್ನಲ್ಲಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿತು, ಮತದಾನದ ಹಕ್ಕು ಕೇವಲ ಶಾಸನಬದ್ಧ ಅಂತ. ಆಮೇಲೆ 1982ರಲ್ಲಿ ಜ್ಯೋತಿ ಬಸು ಕೇಸ್ ಬಂತು. ಅದರಲ್ಲೂ ಇದೇ ಮಾತನ್ನ ಮತ್ತೊಮ್ಮೆ ದೃಢಪಡಿಸಲಾಯಿತು. ಆದ್ರೆ 2002ರಲ್ಲಿ ಬಂದ ಎ.ಡಿ.ಆರ್. ಕೇಸ್ ಒಂದು ಗೇಮ್ ಚೇಂಜರ್ ಆಗಿತ್ತು. ಅಭ್ಯರ್ಥಿಗಳ ಬಗ್ಗೆ ಮಾಹಿತಿ ಪಡೆಯೋದು ಕೂಡ ಮತದಾನನ ಸ್ವಾತಂತ್ರ್ಯದ ಭಾಗ ಅಂತ ಕೋರ್ಟ್ ಹೇಳಿತು. ನಂತರ 2013ರಲ್ಲಿ ಬಂದಿದ್ದು ನೋಟಾ ಪ್ರಕರಣ. ಯಾವ ಅಭ್ಯರ್ಥಿಯೂ ಸರಿಯಿಲ್ಲ ಅಂದಾಗ ಎಲ್ಲರನ್ನೂ ತಿರಸ್ಕರಿಸೋದು ಕೂಡ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಅಂತ ಕೋರ್ಟ್ ತೀರ್ಪು ಕೊಡ್ತು. ನೋಡಿ ಹೇಗೆ ಕಾಲಕಾಲಕ್ಕೆ ಇದರ ಅರ್ಥ ವಿಕಾಸ ಆಗ್ತಾ ಬಂತು ಅಂತ. ಆ 1982ರ ಜ್ಯೋತಿ ಬಸು ಕೇಸ್ನಲ್ಲಿದ್ದ ಒಂದು ಮಾತು ತುಂಬಾ ಮುಖ್ಯ. ಸುಪ್ರೀಂ ಕೋರ್ಟ್ ಹೇಳಿದ್ದು ಹೀಗೆ: ಚುನಾಯಿಸುವ ಹಕ್ಕು ಪ್ರಜಾಪ್ರಭುತ್ವಕ್ಕೆ ಎಷ್ಟು ಮೂಲಭೂತವಾಗಿದ್ರೂ ಅದು ಮೂಲಭೂತ ಹಕ್ಕೂ ಅಲ್ಲ, ಸಾಮಾನ್ಯ ಕಾನೂನು ಹಕ್ಕೂ ಅಲ್ಲ. ಈ ಒಂದು ವಾಕ್ಯ ಮತದಾನದ ಹಕ್ಕು ಅನ್ನೋದು ಕಾನೂನಿನಿಂದಲೇ ಸೃಷ್ಟಿಯಾದದ್ದು ಅಂತ ಸ್ಪಷ್ಟವಾಗಿ ಮುದ್ರೆಯೊತ್ತಿತು. ಸರಿ, ಇಷ್ಟೆಲ್ಲ ಕಾನೂನು, ಕೇಸ್ಗಳ ಬಗ್ಗೆ ಮಾತಾಡಿದ್ವಿ. ಇದೆಲ್ಲ ನಿಜ ಜೀವನದಲ್ಲಿ, ರಿಯಲ್ ವರ್ಲ್ಡಲ್ಲಿ ಹೇಗೆ ಕಾಣಿಸುತ್ತೆ? ಬನ್ನಿ, ಕೆಲವು ಉದಾಹರಣೆಗಳ ಮೂಲಕ ನೋಡೋಣ. ಆಗ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ. ಯಾವುದೋ ಒಂದು ಗಂಭೀರ ಅಪರಾಧದಲ್ಲಿ ಶಿಕ್ಷೆಗೆ ಒಳಗಾದ ವ್ಯಕ್ತಿಯ ಮತದಾನದ ಹಕ್ಕನ್ನ ಕಾನೂನುಬದ್ಧವಾಗಿ ಕಿತ್ತುಕೊಳ್ಳಬಹುದು. ಇದು ಸರಿ, ಯಾಕಂದ್ರೆ ಇದು ಶಾಸನಬದ್ಧವಾದ ಮತದಾನದ ಹಕ್ಕಿನ ಮೇಲೆ ಪರಿಣಾಮ ಬೀರೋದು. ಕಾನೂನು ಕೊಟ್ಟ ಹಕ್ಕನ್ನ ಕಾನೂನೇ ವಾಪಸ್ ತಗೋಬಹುದು. ಆದ್ರೆ ಇನ್ನೊಂದು ಸನ್ನಿವೇಶ ಯೋಚನೆ ಮಾಡಿ. ಯಾರಾದ್ರೂ ಬಂದು ಇಂಥ ಪಕ್ಷಕ್ಕೆ ವೋಟ್ ಹಾಕು ಅಂತ ಬೆದರಿಸಿದ್ರೆ ಅಥವಾ ಒತ್ತಾಯ ಮಾಡಿದ್ರೆ ಅದು ಅಕ್ಷರಶಃ ಅಪರಾಧ.
ಯಾಕಂದ್ರೆ ಇದು ಮೂಲಭೂತ ಮತದಾನದ ಸ್ವಾತಂತ್ರ್ಯದ ಮೇಲಿನ ನೇರ ದಾಳಿ. ಇದನ್ನ ಯಾರೂ ಕಿತ್ಕೊಳಕ್ಕಾಗಲ್ಲ. ಮತ್ತೊಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ನೋಟಾ ಅಂದ್ರೆ ನನ್ ಆಫ್ ದಿ ಅಬವ್. ಎಲೆಕ್ಷನ್ನಲ್ಲಿ ನಿಂತಿರೋ ಯಾವ ಅಭ್ಯರ್ಥಿಯೂ ನಮಗೆ ಇಷ್ಟ ಆಗ್ಲಿಲ್ಲ ಅಂದಾಗ ನಾವು ನೋಟಾ ಬಟನ್ ಒತ್ತಬಹುದು. ಇದು ನಮ್ಮ ಮತದಾನದ ಸ್ವಾತಂತ್ರ್ಯವನ್ನ ಬಳಸ್ಕೊಳ್ಳೋ ರೀತಿ. ಇದು ಒಂದ್ ರೀತಿಯಲ್ಲಿ ನಮ್ಮ ಅಭಿಪ್ರಾಯವನ್ನ ದಾಖಲಿಸೋದು. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಈ ವ್ಯತ್ಯಾಸವನ್ನ ತಿಳ್ಕೊಳ್ಳೋದು ಯಾಕಿಷ್ಟು ಮುಖ್ಯ? ಒಬ್ಬ ಪ್ರಜೆಯಾಗಿ ಇದು ನಮ್ಗೆ ಯಾಕೆ ಗೊತ್ತಿರ್ಬೇಕು? ಇದ್ರ ಪ್ರಾಮುಖ್ಯತೆ ಏನು? ಒಟ್ಟಾರೆಯಾಗಿ ನಾವು 4 ಮುಖ್ಯ ಅಂಶಗಳನ್ನ ನೆನ್ಪಿಟ್ಕೊಳ್ಬೇಕು. 1. ಮತದಾನದ ಹಕ್ಕು ಅನ್ನೋದು ಕಾನೂನು ನಮ್ಗೆ ಕೊಟ್ಟಿರೋ ಒಂದು ಸೌಲಭ್ಯ. 2. ಮತದಾನದ ಸ್ವಾತಂತ್ರ್ಯ ಅನ್ನೋದು ಸಂವಿಧಾನ ನಮ್ಗೆ ಕೊಟ್ಟಿರೋ ಒಂದು ರಕ್ಷಣಾ ಕವಚ. 3. ಹಕ್ಕನ್ನ ಕಾನೂನಿನ ಮೂಲಕ ನಿಯಂತ್ರಿಸಬಹುದು, ಕೆಲವೊಮ್ಮೆ ಕಿತ್ಕೊಳ್ಬಹುದು ಕೂಡ. ಆದ್ರೆ 4ನೇದು ಸ್ವಾತಂತ್ರ್ಯ ಅನ್ನೋದು ನಾವು ಹಾಕೋ ಪ್ರತಿಯೊಂದು ವೋಟೂ ಕೂಡ ನಮ್ಮದೇ ಆದ ಮುಕ್ತ ಆಯ್ಕೆಯಾಗಿರುತ್ತೆ ಅನ್ನೋದನ್ನ ಖಾತ್ರಿಪಡಿಸುತ್ತೆ. ಕೊನೆಯದಾಗಿ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ. ನಮ್ಮ ಪ್ರಜಾಪ್ರಭುತ್ವ ದಿನೇ ದಿನೇ ವಿಕಸನಗೊಳ್ಳುತ್ತಿದೆ. ಈ ಬೆಳವಣಿಗೆಯ ಜೊತೆಗೆ ಮತದಾನಕ್ಕೆ, ನಮ್ಮ ಅಭಿವ್ಯಕ್ತಿಗೆ ಇನ್ನೂ ಯಾವೆಲ್ಲ ಹೊಸ ಸ್ವಾತಂತ್ರ್ಯಗಳು ಬೇಕಾಗಬಹುದು? ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ.